ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಅಪ್ಪ ಅಮ್ಮ ಆಗಿದ್ದಾರೆ. ಅದರ ಜೊತೆಗೆ ಮನೆಗೆ ಮುತ್ತು ಮಗು ಕಂದಮ್ಮ ಬಂದಿದೆ. ಅದರ ಜೊತೆಗೆ ಮನೆ ಕುಟುಂಬ ಕೂಡ ಒಂದಾಗ್ತದೆ. ಇದೆಲ್ಲದರ ಜೊತೆಗೆ ಇಲ್ಲಿ ರಾಘು ಝಾನ್ಸಿ ಹತ್ರ ಆಗ್ತಿದ್ದಾರೆ. ಝಾನ್ಸಿ ಮಗದೊಮ್ಮೆ ರಾಘು ಮನೆಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಅನಿತಾಗೆ ಗೇಟ್ ಪಾಸ್ ಕೊಡೋದಕ್ಕೆ ರಾಘು ರೆಡಿ ಆಗಿದ್ದಾರೆ. ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಚಾರು ಕೊನೆಗೂ ಕೂಡ ಬಯಸಿದಂಥ ದಿನ ಬಂದೇ ಬಿಡ್ತು. ಈ ಕಡೆ ಭುವನೇಶ್ವರಿ ಅಂತ ಮಗಳು ಇಲ್ಲಿ ರಾಮಾಚಾರಿಗೆ ಜನಿಸೇ ಬಿಟ್ರು. ಈ ಕಡೆ ಚಾರು ಮತ್ತು ರಾಮಾಚಾರಿ ಫ್ಯಾಮಿಲಿ ತುಂಬಾ ಖುಷಿಯಾಗಿದೆ. ಈ ಕಡೆ ಜಾನಕಿ ಅಮ್ಮ ಅವರ ಗಂಡ ನಾರಾಯಣಾಚಾರ್ಗೆ ಫೋನ್ ಮಾಡಿದ್ದೆ, ಮನೆಗೆ ಮೊಮ್ಮಗು ಬಂದಿದೆ, ನೀವು ಈಗಂತೂ ಎಲ್ಲೂ ಹೋಗುವ ಆಗಿಲ್ಲ, ಮನೆಗೆ ಡೈರೆಕ್ಟಾಗಿ ಬರಲೇಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಕೋದಂಡಗೂ ಕೂಡ ಕಾಲ್ ಮಾಡಿ ವೈಶಾಖನ ಕರ್ಕೊಂಡು ಬಾ ಅಂತಾರೆ. ಈ ಕಡೆ ರಾಮಾಚಾರಿ ಅಜ್ಜಿಗೆ ಕಾಲ್ ಮಾಡಿದ್ದೆ, ಫೋಟೋ ಕಳಿಸುವಂತ ಅಜ್ಜಿ ಹೇಳಿದಾಗ ಯಾವುದೇ ಕಾರಣಕ್ಕೂ ಫೋಟೋ ಗೀಟು ಎಲ್ಲ ಕಳಿಸೋದಿಲ್ಲ, ಡೈರೆಕ್ಟಾಗಿ ನೀವೇ ಬಂದು ಮಗುನ ನೋಡಬೇಕು ಅಂತಿದ್ದಾರೆ. ಮನೆಯಲ್ಲಿ ಮಗುವಿನ ಜನನದ ಮಗುವಿನ ಒಂದು ಜನ್ಮದ ಕಾರಣ ಮನೆಯಲ್ಲಿ ಸಂಭ್ರಮ ಸಡಗರ ನೆಲೆ ಮಾಡಿದೆ. ಜೊತೆಗೆ ಚಾರು ಮಗು ಜನಿಸಿದೆ ಅನ್ನೋ ಒಂದು ಖುಷಿಯ ಜೊತೆಗೆ ಒಂದು ಬೇಜಾರು ಕೂಡ ಆಗ್ತದೆ. ಎಲ್ಲರೂ ಕೂಡ ಅವರವರ ಸಂಬಂಧಕ್ಕೆ ಹೇಳ್ಕೊತಿದ್ದಾರೆ, ಕರೀತಿದ್ದಾರೆ. ಬಟ್ ನನಗೂ ಕೂಡ ಅಮ್ಮ ಇದ್ದಿದ್ರೆ ಅಮ್ಮನ ಹತ್ರ ಹೇಳ್ಕೋಬಹುದಿತ್ತು, ಅಪ್ಪ ಕೂಡ ಹೇಳೋಕೆ ಸಾಧ್ಯ ಇದ್ದಿದ್ರೆ ಹೇಳ್ಬೋದಿತ್ತು. ಅಪ್ಪ ಕೂಡ ಜೈಲಲ್ಲಿದ್ದಾರೆ. ಈ ಕಡೆ ಅಮ್ಮಂಗಂತೂ ಇಷ್ಟನೇ ಇಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಚಾರು ತುಂಬ ನೊಂದ್ಕೊಂಡಾಗ, ಈ ಕಡೆ ಮುರಾರಿ ಅಂತೂ ಜೈಲಿಗೆ ಹೋದವರು ಒಳ್ಳೆಯವರಾಗಿ ಬಂದರೆ ಅವರು ನಮ್ಮವ್ರಾಗ್ತಾರೆ, ಇಲ್ಲ ಅಂದರೆ ಖಂಡಿತ ನಮ್ಮ ಪಾಡಿಗೆ ನಾವು ಇರೋದೇ ಅಂತ. ಕೈ ಕಡೆ ರಾಮಾಚಾರಿ ಕೂಡ ಹೌದು ಮುರಾರಿ ಹೇಳೋದು ಸರಿಯಾಗಿದೆ, ಬದಲಾಗಿ ಬಂದರೆ ಅವರನ್ನು ಒಪ್ಕೊಳ್ಳೋದು, ಇಲ್ಲ ಅಂದರೆ ಅವ್ರು ಮಾಡಿರೋ ಕರ್ಮಕ್ಕೆ ದೇವ್ರ ಶಿಕ್ಷೆ ಕೊಡ್ತಾನೆ ಅಂತ ಸುಮ್ಮನಿರೋದು ಅಷ್ಟೇ. ಖಂಡಿತ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ, ಇನ್ನು ಮುಂದೆ ನಿಮ್ಮ ಅಪ್ಪನ ಕೇಸ್ ಕೂಡ ಶುರುವಾಗ್ತದೆ, ಖಂಡಿತ ಮಾವ ಬಿಡುಗಡೆಯಾಗಿ ಬಂದೇ ಬರ್ತಾರೆ ಅಂತ ಚಾರುಗೆ ಸಮಾಧಾನವನ್ನು ಹೇಳ್ತಾರೆ. ಇದ್ರ ಮುಖಾಂತರ ಮನೆಯಲ್ಲಿ ಮತ್ತೊಮ್ಮೆ ಎಲ್ಲರೂ ಕೂಡ ಒಗ್ಗೂಡೋ ಸಮಯ ಬಂದಿದೆ. ಹಾಗಿದ್ರೆ ಕೋದಂಡವರು ವೈಶಾಖ ನಾರಾಯಣಾಚಾರ್ಯ ಎಲ್ಲರೂ ಕೂಡ ಮರಳಿ ವಾಪಸ್ ಆಗ್ತಾರೆ. ಮನೆ ಒಂದು ಕುಟುಂಬ ಮಗದೊಮ್ಮೆ ಕಾಣಸಿಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ಇತ್ತ ಕಡೆ ಝಾನ್ಸಿ ಮತ್ತೆ ಅನಿತಾ ಭೇಟಿಯಾಗಿದೆ. ಈ ಕಡೆ ಅನಿತಾ ಅಂತೂ ಝಾನ್ಸಿನ ನಿಜವಾಗ್ಲೂ ಕೂಡ ಕಾಲಿಡ್ದು ಮಾತಾಡ್ತಿದ್ದಾರೆ. ತಾನು ಚಾಲೆಂಜಲ್ಲಿ ಗೆದ್ದೆ, ನನಗೆ ಗೆಲುವು ಸಿಕ್ತು, ನೋಡಿದ್ಯಾ ನೀನು ಯಾವಾಗಲೂ ಬೀಗ್ತಾ ಇದ್ದೆ, ಎಲ್ಲರೂ ಹೇಳ್ತಿದ್ರು ಝಾನ್ಸಿ ಸೋತೇ ಇಲ್ಲ, ಝಾನ್ಸಿಗೆ ಸೋಲು ಅನ್ನೋದೇ ಗೊತ್ತಿಲ್ಲ ಅಂತ. ಪಾಪ ನಿನಗೆ ಒಳ್ಳೆ ಕಾಂಪಿಟೇಟರ್ ಸಿಕ್ಕಿರಲಿಲ್ಲ ಅನ್ಸುತ್ತೆ, ನನ್ನಂಥವಳು ಸಿಕ್ಕಿದ್ರಿಂದಾಗಿ ನೀನು ಇವತ್ತು ಸೋಲನ್ನು ಕಂಡಿದ್ಯಾ ಅಂತ ಹೇಳ್ತಿದ್ದಾರೆ. ಈ ಕಡೆ ರಾಘುನ ನಾನು ಪಡ್ಕೊಂಡಿದ್ದೀನಿ ಗೆದ್ದು ಅಂತ ಕೂಡ ಹೇಳಿದಾಗ, ಏನು ರಾಘುನ ಕಪ್ಪು ಅನ್ನೋ ರೀತಿ ಮಾತನಾಡ್ತಿದ್ಯಲ್ಲ ನೀನು ಅಂತ ಹೇಳಿ ಝಾನ್ಸಿ ಕೇಳಿದಾಗ, ಕಪ್ಪು ಅದು ಅಂತಾನೆ ಅನ್ಕೋಬಹುದು. ಒಟ್ಟಿನಲ್ಲಿ ನಾನು ರಾಘುನ ಪಡ್ಕೋತೀನಿ ಅಂದ್ಕೊಂಡಿದ್ದೆ, ಕೊನೆಗೂ ನಾನು ಪಡ್ಕೊಂಡಿದ್ದೇನೆ. ನಿನ್ನ ಮತ್ತು ರಾಘು ನಡುವೆ ಡಿವೋರ್ಸ್ ಆಗಿದೆ, ಹೇಗೂ ಡಿವೋರ್ಸ್ ಆಗಿದೆ, ನಿನಗೂ ಬೇಕಿದ್ರೆ ಒಳ್ಳೆ ಸಂಬಂಧನ ನಾನೇ ನೋಡ್ತೀನಿ, ಮದುವೆ ಆಗು ಅಂತ ಹೇಳಿ ಅನಿತಾ ಹೇಳಿದಾಗ, ಏನು ಮಾತಾಡ್ತಿದ್ಯಾ ನೀನು, ಇನ್ನೂ ಕೂಡ ನೀನು ತಾಳಿ ಕಟ್ಟಿಸ್ಕೊಂಡಿಲ್ಲ, ಆದರೆ ಕಟ್ಟಿರೋ ತಾಳಿ ಇನ್ನೂ ಕೂಡ ನನ್ನ ಕುತ್ತಿಗೆಲಿದೆ. ರಾಘು ಹೇಳ್ದಾನು ಒಂದೇ ಕಾರಣಕ್ಕೆ ನಾನು ಡಿವೋರ್ಸ್ ಕೊಟ್ಟಿದ್ದು ಅವ್ರ ಮನೆಯವ್ರಿಗೋಸ್ಕರ, ಅದನ್ನು ಬಿಟ್ಟು ನೀನು ಗೆದ್ದಿ ಅಂತ ಬೀಗ್ಬೇಡ, ನಾನು ಕೊಟ್ಟಿದ್ದಕ್ಕೇ ಇವತ್ತು ನೀನು ಮದುವೆ ಆಗ್ತೀನಿ ಅಂತ ಹೇಳ್ತಿರೋದು, ನೀನು ಗೆದ್ದಿದ್ದಲ್ಲ ನಾನು ಕೊಟ್ಟಿದ್ದಕ್ಕೆ ನೀನು ಗೆದ್ದಿದ್ದು ಅಂತ ಹೇಳಿ ಝಾನ್ಸಿ ಎಚ್ಚರಿಕೆಯನ್ನ ಕೊಡ್ತಾರೆ. ಅದೇನೇ ಆಗಲಿ ಎಲ್ಲವೂ ಕೂಡ ನನ್ನಿಂದಾನೆ, ನಾನು ಗೆದ್ದಿ ಅಂತಾನೆ ಅನಿತಾ ಬೀಗ್ತಾ ಇರಬೇಕಿದ್ರೆ ಇಲ್ಲಿ ಝಾನ್ಸಿ ನೋಡು ಇಷ್ಟೊಂದೆಲ್ಲ ಬೀಗ್ಬೇಡ, ಕಾಲ ಈ ರೀತಿನೇ ಇರುವುದಿಲ್ಲ, ನಿಜಕ್ಕೂ ಕೂಡ ರಾಘುನೇ ನನ್ನ ಗಂಡ, ರಾಘು ಮನಸ್ಸಲ್ಲಿ ಈ ಕ್ಷಣಕ್ಕೂ ಕೂಡ ನಾನಿದ್ದೀನಿ, ರಾಘು ಹೇಳ್ದ ಅನ್ನೋ ಒಂದೇ ಕಾರಣಕ್ಕೆ ರಾಘುಗೋಸ್ಕರ ಡಿವೋರ್ಸ್ ಕೊಟ್ಟಿದ್ದೀನಿ. ಒಂದು ಕ್ಷಣ ರಾಘು ನನ್ನ ಝಾನ್ಸಿ ಮೇಡಮ್ ನನಗೆ ಬೇಕು ಅಂತ ಏನಾದರೂ ಹೇಳಿದ್ರೆ ಖಂಡಿತವಾಗ್ಲೂ ಆ ಕ್ಷಣನೇ ರಾಘು ಲೈಫ್ಗೆ ನಾನು ಎಂಟ್ರಿ ಕೊಡ್ತೀನಿ. ಯಾರೇ ಹೇಳಿದ್ರು ಕೂಡ ರಾಘುನ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ, ಒಂದೇ ಒಂದು ಮಾತು ರಾಘು ಹೇಳಿದ್ರು ಸಾಕು ಅಂತ ಹೇಳಿ ಝಾನ್ಸಿ ಅನಿತಾಳನ್ನ ಎಚ್ಚರಿಸ್ತಾರೆ. ತದನಂತರ ಇತ್ತ ಕಡೆ ಮಂಜುಳಮ್ಮ ಮತ್ತು ಪಲ್ಲವಿ ಇಬ್ಬರು ಕೂಡ ನಿಜವಾಗ್ಲೂ ಹೆದರೋಗ್ಬಿಟ್ಟಿದ್ದಾರೆ ರಾಘುವಿನ ಅವತಾರವನ್ನು ಕಂಡಿದ್ದ. ಯಾಕಂದರೆ ಇಷ್ಟು ದಿನ ರಾಘು ಇದ್ದದ್ದು ಸಾಧು ರೀತಿ, ಆದರೆ ಇವತ್ತು ನಿಜವಾಗ್ಲೂ ಉಗ್ರ ನರಸಿಂಹನ ಅವತಾರವನ್ನು ತಾಳಿದ್ರು. ಆ ಅವತಾರ ನೋಡದೆ ಇಲ್ಲಿ ಪಲ್ಲವಿ ನಡ್ಕೋಗ್ತಿದ್ದಾಳೆ. ಈ ಕಡೆ ಮಂಜುಳಮ್ಮ ಕೂಡ ಹೆದರೋಗ್ತಿದ್ದಾರೆ, ಏನಮ್ಮ ನಿಜವಾಗ್ಲೂ ಅದು ನಮ್ಮನ್ನ ರಾಘುನೇನ, ಏನಿದು ಈ ರೀತಿ ನಡ್ಕೊಂಡ್ಬಿಟ್ಟ, ನಿಜವಾಗ್ಲೂ ಅವನು ಮಾಡಿದ್ದನ್ನು ನೆನೆಸ್ಕೊಂಡ್ರೆ ಈ ಕ್ಷಣಕ್ಕೂ ಕೂಡ ಭಯವಾಗುತ್ತೆ ಅಂತ ಪಲ್ಲವಿ ಹೇಳಿದಾಗ, ಅಯ್ಯೋ ಇಷ್ಟು ದಿನ ನೀನು ನೋಡಿದ್ದು ಅವರ ಅಪ್ಪನ ಅವತಾರ
ವಿಚಾರವನ್ನು. ಅವರಮ್ಮ ಸೈಲೆಂಟು, ಆದರೆ ಅವರಪ್ಪ ಎಂಥ ಒಂದು ಉಗ್ರ ಸ್ವರೂಪಿ ಗೊತ್ತಾ, ಅದೇ ರೀತಿ ರಾಘು ಕಾಣಿಸ್ಕೊಂಡಿದ್ದು ಅಂತ ಹೇಳ್ತಿದ್ದಾರೆ ಮಂಜುಳಮ್ಮ. ಅಷ್ಟರಲ್ಲಿ ಈ ಝಾನ್ಸಿ ಬಗ್ಗೆ ಇಷ್ಟು ಮಟ್ಟಿಗೆ ಮಾತಾಡ್ದ ಅಂದರೆ ಖಂಡಿತ ಮದುವೆ ಆಗೋ ತನಕ ಎಲ್ಲ ಒಳ್ಳೇದಾದರೆ ಸಾಕು, ಅವ್ನ ಮದುವೆ ಅನಿತಾ ಜೊತೆ ಆಗಿಬಿಟ್ರೆ ಸಾಕು ಅನಿಸ್ತದೆ. ಏನಾದರೂ ಝಾನ್ಸಿ ಬಂದು ಅವ್ನ ಮನ್ಸು ಚೇಂಜ್ ಮಾಡಿ ಮದುವೆ ಆಗಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿ ಅಮ್ಮ ಮಗಳು ಮಾತನಾಡ್ಕೋತಿರ್ತಾರೆ ಮಂಜುಳಮ್ಮ ಮತ್ತು ಪಲ್ಲವಿ. ಅಷ್ಟರಲ್ಲಿ ಅಲ್ಲಿಗೆ ಝಾನ್ಸಿನೇ ಎಂಟ್ರಿ ಕೊಡ್ತಾಳೆ. ಏನಿದು ಇವಳ ಬಗ್ಗೆ ಮಾತಾಡ್ತಿದ್ದಾಗೆ ಇವಳೇ ಇಲ್ಲಿಗೆ ಬಂದ್ಲಲ್ಲಪ್ಪ, ಏನು ಮಾಡೋದು ಅಂತ ಅಂದ್ಕೊಂಡು ತಲೆ ಕೆಡಿಸ್ಕೋತಾರೆ. ಅಷ್ಟರಲ್ಲಿ ಝಾನ್ಸಿ ಬಂದಿದೆ, ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಮಂಜುಳಮ್ಮ ಪಲ್ಲವಿ. ನಾನು ಇಲ್ಲಿಗೆ ಬಂದಿರೋದು ಋಣ ಇಟ್ಕೋಬಾರ್ದು ಅಂತ. ಋಣ ಯಾವತ್ತಿದ್ರೂ ಕೂಡ ನಮ್ಮವ್ರದ್ದು ತಮ್ಮವ್ರದ್ದು ಆಗಿದ್ರೆ ಇಟ್ಕೋಬೇಕಾಗತ್ತೆ. ನಿಮಗೂ ನನಗೂ ಸಂಬಂಧನೇ ಇಲ್ಲ. ನಾನು ಡಿವೋರ್ಸ್ ಕೊಟ್ಮೇಲೆ ಈ ಮನೆ ಯಾರದ್ದು ಅಂದಮೇಲೆ ನಾನು ಯಾಕೆ ಈ ಮನೆ ಋಣ ಇಟ್ಕೋಬೇಕು? ಈ ಮನೆಯಲ್ಲಿ ಇದ್ದಷ್ಟು ದಿನ ನಾನು ಒಂದಷ್ಟು ಖರ್ಚುಗಳಾಗಿದೆ ನನಗೋಸ್ಕರ, ಅದನ್ನೆಲ್ಲ ಕೊಟ್ಟು ವಾಪಸ್ ಹೋಗೋಣ ಅಂತಾನೆ ಬಂದೆ ಅಂತ ಹೇಳಿ ಎಚ್ಚರಿಸಿ ದುಡ್ಡನ್ನು ಅವರ ಕೈಗಿಟ್ಟು ಅಲ್ಲಿಂದ ಹೊರಟು ಬಿಡ್ತಾಳೆ. ಸದ್ಯ ಇಲ್ಲೇ ಜಾಂಡ ಊರ್ತಾಳೆ ಅನ್ಕೊಂಡಿದ್ದೆ, ಸದ್ಯ ಹೋದ್ಲಲ್ವಾ ಅಂತ ಮಂಜುಳಮ್ಮ ಮತ್ತೆ ಪಲ್ಲವಿ ಅನ್ಕೋತಾರ. ತದನಂತರ ಈ ಕಡೆ ರಾಘು ಮನೆಗೆ ಬರ್ತಿದ್ದಾಗೇನೆ ಇದು ಝಾನ್ಸಿ ಮನೆಗೆ ಬಂದಿದ್ಲಪ್ಪ. ಝಾನ್ಸಿ ಬಂದು ಋಣ ಅದು ಇದು ಅಂತ ಹೇಳಿ ದುಡ್ಡು ಕೊಟ್ಟು ಹೋದ್ಲು. ನೀನು ಯಾಕೆ ಅವಳು ಋಣ ಇಟ್ಕೋಬೇಕು? ಒಂದು ತಿಂಗಳು ನೀನು ಅವಳು ಮನೆಯಲ್ಲಿದ್ದೆ ಅಲ್ವಾ, ದಿನಕ್ಕೆ 500 ರೂಪಾಯಿ ಅಂತ ತಿಂಗಳಿಗೆ 15,000 ರೂಪಾಯಿ ಕೊಟ್ಟು ಬಂದ್ಬಿಡು, ನಾನೇ ಕೊಡ್ತೀನಿ ಅಂತ ಗಣಪತಿಯವರು ಹೇಳಿದಾಗ, ಹೌದಾ ಋಣ ತೀರಿಸ್ಬೇಡೋಣ, ಅದರಲ್ಲಿ ಏನಂತೆ ಜಸ್ಟ್ 15,000 ಅಲ್ಲ 1,15,00,000 ಅಂದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ನಿಜಾನೇ ಹೇಳ್ತಿದ್ದೀನಿ, ಪಲ್ಲವಿ ಮದುವೆ ಋಣ ನಮಗಿದೆ ಅಲ್ವಾ, ಅವ್ರ ಋಣದಲ್ಲೇ ಅಲ್ವಾ ನಾವು ಕೂಡ ಇರೋದು. 1 ಕೋಟಿ ಕೊಟ್ಟಿದ್ದಾರಲ್ವಾ, ಅದನ್ನು ಸೇರಿಸಿ ಕೊಡಬೇಕಾಗತ್ತಲ್ವಾ ಅಂದಾಗ, ಅಯ್ಯೋ ಅಷ್ಟೆಲ್ಲ ತೀರ್ಸೋಕ್ಕಾಗತ್ತಾ? ಕೆಲವೊಮ್ಮೆ ಇಡೀ ಜೀವನ ಆದರೂ ಋಣ ತೀರ್ಸೋಕ್ಕಾಗಲ್ಲ ಅಂತಾರಲ್ವಾ, ಅಂಥ ಋಣ ಇದು ಅಂತ ಅನ್ಕೊಂಡ್ಬಿಡೋಣ ಅಂತ ಗಣಪತಿಯವರು ಹೇಳ್ತಾರೆ. ತದನಂತರ ಆಯ್ತ ಕಡೆ ಪಲ್ಲವಿಗೆ ನಿಜ ಹೇಳಬೇಕು ಅಂದರೆ ನೀನು ಝಾನ್ಸಿ ಮೇಡಮ್ನ ನೆನಪು ಮಾಡ್ಕೋಬೇಕು. ಯಾಕಂದರೆ ಇವತ್ತು ನೀನು ಮದುವೆ ಆಯಿತು ನಿನ್ನ ಪ್ರೀತಿ ಮಾಡಿದ ಹುಡುಗಿ ಜೊತೆ, ಅಂದರೆ ಅದಕ್ಕೆ ಕಾರಣ ಝಾನ್ಸಿ ಮೇಡಮ್. ಹೌದು, ಎಲ್ಲವೂ ಕೂಡ ಸರಿ ಹೋದ್ಮೇಲೆ ಇನ್ನೂ ಯಾಕಿಲ್ಲೇ ಇದೆಯಾ ಅಂತ ಹೇಳಿ ರಾಘು ಹೇಳಿಬಿಟ್ಟು ಹೋಗ್ತಾನೆ. ನಿಜಕ್ಕೂ ಮುಖ ಹೊಡೆದಾಗ ಆಗ್ಬಿಡುತ್ತೆ ಇಲ್ಲಿ ಪಲ್ಲವಿಗೆ. ಗಣಪತಿಯವರು ಕೂಡ ಹೇಳ್ತಾರೆ, ತುಂಬ ಚೆನ್ನಾಗಿ ರೇಷ್ಮೆಯಲ್ಲಿ ಹೊಡೆದಂಗೆ ಬಾರಿಸ್ಬಿಟ್ಟು ಈ ಮನೇಲಿ ಯಾಕಿದೆಯಾ, ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ಬಿಟ್ನಲ್ಲಮ್ಮ ಅಂತ ಹೇಳಿ ಪಲ್ಲವಿಗೆ ಹೇಳ್ತಾರೆ. ಈ ಕಡೆ ಪಲ್ಲವಿ ಅಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಕಡೆ ಝಾನ್ಸಿ ಮನೆಗೆ ಹೋಗ್ತಿದ್ದಾಗೆ ತುಳಸಿ ಅವರು, ಈ ಮನೆಗೆ ಮಗು ಬರಬೇಕು, ರಾಮಾಚಾರಿಗೆ ಮಗು ಆಗಿದೆ ಅಲ್ವಾ, ಅದೇ ರೀತಿ ಈ ಮನೇಲೂ ಮಗು ಇದ್ರೆ ಕಂದಮ್ಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ರ ಅತ್ತೆ ನೀವು ಅಂದಾಗ, ನೀನು ಪ್ರಣವ್ ಜೊತೆ ಮದುವೆ ಆದರೆ ಅದಷ್ಟು ಬೇಗ ಮಗು ಆಗುತ್ತಲ್ವಮ್ಮ, ಅದಕ್ಕೋಸ್ಕರ ಮಾತಾಡಿದೆ ಅಂದಾಗ, ಈ ಕ್ಷಣಕ್ಕೂ ಕೂಡ ರಾಘುನೇ ನನ್ನ ಮನಸ್ಸಲ್ಲಿದ್ದಾನೆ, ಅವನ ಸಂಬಂಧ ಇನ್ನೂ ಕೂಡ ಮುರ್ತಿಲ್ಲ, ದಯವಿಟ್ಟು ಈ ಮದುವೆ ಪ್ರಸ್ತಾಪವನ್ನು ಮಾಡಬೇಡಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ತುಳಸಿ ಅವರು ಅಪ್ಪನ ಹತ್ರ ಕೇಳೋಕೆ ಹೋದಾಗ, ನನ್ನ ಮೊಮ್ಮಗಳು ಏನು ಹೇಳಿದ್ಲು ಅದೇ ಫೈನಲ್. ಈ ಒಂದು ಪರಿಸ್ಥಿತಿ ನನ್ನ ಮೊಮ್ಮಗಳೇ ಹೇಳೋದಕ್ಕೆ ನಾನು ಓಕೆ ಅಂತ ಹೇಳಬೇಕಾಗಿದೆ ಅಂತ ಸಂಪತ್ ಕುಮಾರ್ ಅವರು ಕೂಡ ಹೇಳ್ತಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಸಿಕ್ತಿಲ್ವಲ್ಲ ಅಂತ ಹೇಳಿ ಯೋಚನೆ ಶುರು ಆಗ್ಬಿಡ್ತು ಇಲ್ಲಿ ತುಳಸಿ ಅವ್ರಿಗೆ. ತದನಂತರ ಇಲ್ಲಿ ಝಾನ್ಸಿ ಬಂದಿದ್ದು ಒಂದು ಮೂಲೆಯಲ್ಲಿ ಈಗಲೂ ಕೂಡ ನನ್ನ ಗಂಡ ರಾಘು ಸಿಗಬಹುದು ಅನ್ನೋ ಓಪ್ಸ್ ಅವಳಿಗಿದೆ. ಅದೇ ಕಾರಣಕ್ಕೆ ನೆಪ ಇಟ್ಕೊಂಡು ಇಲ್ಲಿಗೆ ಬಂದು ಹೋಗಿದ್ದಾಳೆ ಅಂತ ತರುಣ್ ರಾಘುಗೆ ಹೇಳಿದಾಗ, ಏನು ಮಾತಾಡ್ತಿದ್ಯಾ ರಾಘು, ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ರಾಘು ಹೇಳಿದಾಗ, ನೋಡು ಅನಿತಾ ಜೊತೆ ನೀನು ಮದುವೆ ಆಗ್ತಿರ್ಬೋದು, ಮೇಲ್ನೋಟಕ್ಕೆ ನನಗೆ ಝಾನ್ಸಿಗೆ ಸಂಬಂಧ ಇಲ್ಲ ಅಂತಿರ್ಬೋದು, ಆದರೆ ನಿನ್ನ ಮನಸ್ಸು ತುಂಬ ಝಾನ್ಸಿನೇ ತುಂಬಿಕೊಂಡಿದ್ದಾಳೆ, ಅದು ಅವಳಿಗೆ ಗೊತ್ತಿರೋದ್ರಿಂದಲೇ ಒಂದು ಕ್ಷಣ ನಾನು ಮತ್ತೆ ರಾಘು ಒಂದಾಗಬಹುದೇನೋ ಅನ್ನೋ ಹೋಪ್ಸ್ನ ಇನ್ನೂ ಕೂಡ ಇಟ್ಕೊಂಡಿದ್ದಾಳೆ ಅವಳು. ಈಗಲೂ ಯೋಚನೆ ಮಾಡು ರಾಘು ಅಂತ ತರುಣ್ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ರಾಘು ಮನೆಗೆ ಹೋಗೋಕ್ಕೂ ಮುನ್ನನೇ ಅನಿತಾ ಮನೆಗೆ ಬಂದಿದ್ದಾಳೆ. ಅನಿತಾ ಇಷ್ಟು ದಿನ ನೋಡಿದ್ದ ಅನಿತಾನೇ ಬೇರೆ, ಇವತ್ತು ನೋಡ್ತಿರುವ ಅನಿತಾನೇ ಬೇರೆ. ಇಡೀ ಮನೆಯನ್ನು ನನಗೆ ಹೇಗೆ ಬೇಕು ಹಾಗೆ ಬದಲಾಯಿಸ್ತೀನಿ ಅಂತಂದರೆ, ಅಜ್ಜಿ ಇಷ್ಟು ದಿನ ಈ ಮನೆಯಲ್ಲಿ ಹೇಗಿತ್ತು ಏನಾಯಿತು ಅದೇ ರೀತಿ ಆಗಬೇಕು ಅಂದಾಗ, ಇನ್ನು ಮುಂದೆ ನಿಮ್ದೇನು ನಡೆಯೋದಿಲ್ಲ ಅಜ್ಜಿ, ಸುಮ್ಮನೆ ಮೂಲಲ್ಲಿ ಕುತ್ಕೋಬೇಕು, ನಾನು ಹೇಳಿದ ಮಾತನ್ನ ಕೇಳಬೇಕು, ಇನ್ನು ನಾನು ಹೇಳಿದ್ದೆ ದರ್ಬಾರ್ ಅಂತ ಹೇಳ್ತಿದ್ದಾರೆ. ಈ ಒಂದು ಮಾತನ್ನ ಹೇಳ್ತಿದ್ದಾಗೆ ರಾಘು ಅಲ್ಲಿಗೆ ಖಡಕ್ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಖಡಕ್ ಎಂಟ್ರಿ ಕೊಟ್ಟ ರಾಘು ಝಾನ್ಸಿಯನ್ನ ಕರ್ಕೊಂಡು ಬಂದಿದೆ ಇಲ್ಲಿ ಅನಿತಾಳನ್ನ ಮನೆಯಿಂದ ಓಡಿಸ್ತಾರೆ. ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.